ನಿಮ್ಮ ಸಂಗಾತಿ ನಿಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಈಗ ನಿನ್ನೆ ಒಂದು ವಿಡಿಯೋ ಮಾಡ್ದೆ ಆಕ್ಚುಲಿ ನಾನು. ಸಂಗಾತಿ ಬಳಸ್ಕೊಳ್ತಾರೆ ಅಂತ ಒಂದು ವಿಡಿಯೋ ಇತ್ತು. ಸೊ ಬಳಸ್ಕೊಳ್ಳುವಂತ ಸಂಗಾತಿಗಳ ಮಧ್ಯೆ ಹೇಗ್ ಬದುಕಬೇಕು ಅಥವಾ ಅದರಿಂದ ಆಚೆ ಹೇಗ್ ಬರ್ಬೇಕು, ಏನ್ ಮಾಡ್ಬೇಕು ಅಂತ ವಿಡಿಯೋ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋ ಅದನ್ನ ನಾನು ಮಾಡ್ತಾ ಇದ್ದೀನಿ. ಅಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಪಾಯಿಂಟ್, ಯಾವ ವ್ಯಕ್ತಿ ನಿಮ್ಮನ್ನ ಬಳಸ್ಕೊಳಕ್ ಟ್ರೈ ಮಾಡ್ತಿದಾರಲ್ಲ ಆ ವ್ಯಕ್ತಿಗಳ ಮಧ್ಯೆ ನೀವು ನಾಟಕ ಮಾಡೋದನ್ನ ಕಲಿಬೇಕಾಗತ್ತೆ. ನಾಟಕ ಮಾಡೋದು ಸಂಸಾರ ಹಾಳಾಗ್ಬೇಕು ಅಂತಲ್ಲ, ಸಂಬಂಧ ಹಾಳು ಮಾಡ್ಬೇಕು ಅಂತ, ಹಾಳಾಗ್ಬೇಕು ಅಂತಲ್ಲ. ನೀವು ಅಲ್ಲಿ ಆಕ್ಚುಲಿ ಅವ್ರ ಇಂಟೆನ್ಷನ್ ನಾಟಕ ಮಾಡ್ಬೇಕಂತ. ನಾಟಕ ಮಾಡೋರೊಟ್ಟಿಗೆ ನಾವು ನಾಟಕ ಮಾಡಿದಾಗ ಅಲ್ಲಿ ಆ ಒಂದು ಸಿಚುವೇಶನ್, ಆ ಟೈಮ್ ಕ್ಯಾರಿ ಆಗ್ತಾ ಹೋಗುತ್ತೆ. ಈಗ ಒಬ್ಬ ಕುಡುಕನ್ ಜೊತೆಗೆ ಕುಡಿದಿರೋ ವ್ಯಕ್ತಿ ಇಬ್ರು ಕನ್ವರ್ಸೇಷನ್ ಮಾಡಿದಾಗ 100% ಮ್ಯಾಚ್ ಆಗ್ತಿರಲ್ಲ. ಇವ್ನು ಕುಡಿದ್ಬಿಟ್ಟು ಏನೋ ಮಾತಾಡ್ತಾನೆ, ಇವ್ನು ಸರಿಯಾಗಿರೋನು ಏನೋ ಮಾತಾಡ್ತಾನೆ, ಸರಿ ಹೋಗಲ್ಲ. ಕುಡುಕನ್ ಜೊತೆ ಕುಡುಕರ ತರ ನಾವು ಬಿಹೇವ್ ಮಾಡಿ ಮೂವ್ ಆನ್ ಆಗ್ಬೇಕಾಗತ್ತೆ. ಕರೆಕ್ಟ್. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಒಟ್ಟಿಗೆ ಒಳ್ಳೆಯವರಾಗಿ ಇರಬೇಕು, ಕೆಟ್ಟವರೊಟ್ಟಿಗೆ ಕೆಟ್ಟವ್ರ ತರಾನೇ ಇದ್ಬಿಟ್ಟು ಕ್ಯಾರಿ ಆಗ್ಬೇಕು. ಆವಾಗ ನೀವು ಎಲ್ಲಿ ಆಗ್ತೀರಿ, ಅವರೊಟ್ಟಿಗೆ ನೀವು ಸರಿ ಹೋಗ್ತೀರಿ. ಹಂಗಂತೇಳಿ ಉದ್ದೇಶ ಕೆಟ್ಟದಾಗಿರ್ಬಾರ್ದು, ಒಳ್ಳೆ ಉದ್ದೇಶನೇ ಇರಬೇಕು. ಆದ್ರೆ ಆ ಉದ್ದೇಶನ ಕ್ಯಾರಿ ಮಾಡೋದಕ್ಕೋಸ್ಕರ ಸಮ್ಟೈಮ್ಸ್ ವಿ ಹ್ಯಾವ್ ಟು ಆಕ್ಟ್, ನಾವು ನಾಟಕ ಮಾಡ್ಬೇಕು. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಂದ್ರೆ, ನಮ್ಮದು ಅನ್ಕೊಂಡು ಬದುಕಬಾರ್ದಲ್ಲಿ. ಎಕ್ಸಾಂಪಲ್, ಈಗ ನಿಮ್ಗೆ ಬಳಸ್ಕೊಳ್ತಿದ್ದಾರೆ ಅಂತಂದ ಬಂದಾಗ ನೀವು ಎಲ್ಲಾನು ನಮ್ದು ಅನ್ಕೊಂಡು ಅದನ್ನ ಮನ್ಸಿಗೆ ಹಚ್ಕೊಂಡು ಕೊರಗ್ತಾ ಕುತ್ಕೊಳಿದ್ರೆ ಅರ್ಥ ಇಲ್ಲ. ನಾನು ಹೇಳ್ತಾ ಇರೋದು, ಅವ್ರ ಸ್ವಾರ್ಥಕ್ಕೆ ಅವ್ರು ಇದಾರ ಅಂದ್ಮೇಲೆ ನೀವು ಸ್ವಲ್ಪ ಬುದ್ಧಿವಂತರಾಗಿ ಯೋಚನೆ ಮಾಡ್ಬೇಕು. ಓಕೆ, ನಂದು ಅನ್ಕೊಂಡು ನಾನು ಬದುಕೋದಕ್ಕಿಂತ ಹೇಗ್ ಬರುತ್ತೆ ಹಾಗೆ ನಾನು ರೆಡಿಯಾಗಿ ಮೂವ್ ಆನ್ ಆಗೋಣ. ಹೇಗ್ ಬರುತ್ತೆ ಈ ಪ್ರಾಬ್ಲಮ್, ಹೇಗಿರ್ತಾನೆ ಮನುಷ್ಯ ಅವರೊಟ್ಟಿಗೆ ಹಾಗೆ ಮೂವ್ ಆನ್ ಆಗೋಣ. ಏನಾಗ್ಬೇಕಾಗಿದೆ, ಈ ಮೆಂಟಾಲಿಟಿ ಇತ್ತು ಅಂತ ಹೇಳಿದ್ರೆ ಐ ಥಿಂಕ್ 100% ನೀವು ಕೂಡ ಅಲ್ಲಿ ಬದುಕಬಹುದು. ಬಟ್ ನಿಮ್ಮಲ್ಲಿ ನಂದು ಅನ್ನೋದೊಂದು ಬಂದು ಅದು ನೀವು ಅನ್ಕೊಂಡಿರ್ತಾರ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಅಲ್ಲಿ ನಿಮ್ಗೆ ಒಂದು ಪ್ರಾಬ್ಲಮ್ ಅನ್ನೋದು 101% ಆಗ್ಲಿಕ್ಕೆ ಶುರು ಆಗತ್ತೆ. ಓಕೆ, ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಬಳಸ್ಕೊಳ್ಳೋ ವ್ಯಕ್ತಿ ಮಧ್ಯೆ ಎಕ್ಸ್ಪೆಕ್ಟೇಷನ್ ನೀವು ರೈಟ್ ಆಗಿ ಇರಬಾರ್ದು. ಎಕ್ಸ್ಪೆಕ್ಟೇಷನ್ ರಾಂಗ್ ಆಗಿರ್ಬೇಕು ನಿಮ್ದು. ಎಕ್ಸ್ಪೆಕ್ಟೇಷನ್ ರಾಂಗ್ ಇಟ್ ಮೀನ್ಸ್ ವಾಟ್, ಏನು ಅಂತ ಹೇಳಿದ್ರೆ, ಈಗ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಅವ್ನು ಬಳಸ್ಕೊಳ್ತಿದ್ದಾನಂತ ಗೊತ್ತಿದ ಮೇಲೂ ಕೂಡ ಇನ್ಮೇಲೆ ಚೇಂಜ್ ಆಗ್ತಾನೆ, ಇನ್ಮೇಲೆ ಸರಿ ಹೋಗ್ತಾನೆ. ನೋ, ನೆವರ್. ಆ ತರ ಮೆಂಟಾಲಿಟಿ ಇರೋ ವ್ಯಕ್ತಿ ಯಾವತ್ತೂ ಚೇಂಜ್ ಆಗಲ್ಲ. ಸೊ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ರಾಂಗ್ ಆಗಿ ನೀವು ರೈಟ್ ಆಗಿ ಇಟ್ಕೊಳ್ಕೂಡ್ದು, ರಾಂಗ್ ಎಕ್ಸ್ಪೆಕ್ಟೇಷನ್ ಇರಬೇಕು. ಹೆಂಗೆ ಅಂದ್ರೆ, ಅವನು ನನ್ನ ಬಳಸ್ಕೊಳಕ್ ಟ್ರೈ ಮಾಡ್ತಿದ್ದಾನೆ, ಅವನಿಂದ ನನಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರ್ಕೂಡ್ದು. ಅವನ್ ಹೆಂಗಿದ್ದಾನೆ ಅದ್ರ ಡಬಲ್ ನಾನು ಹಂಗಿದ್ದು ಅದನ್ನಲ್ಲೇ ಮ್ಯಾನೇಜ್ ಮಾಡೋದನ್ನ ಕಲಿಬೇಕು ಅನ್ನೋ ಮೆಂಟಾಲಿಟಿ ನಿಮ್ಮ ತಲೆಗೆ ಬಂದ್ರೆ ಮಾತ್ರ ನೀವು ಬದುಕಲಿಕ್ಕೆ ಸಾಧ್ಯ. ಇದಿಷ್ಟನ್ನು ಫಾಲೋ ಮಾಡಿ ಸ್ನೇಹಿತರೆ. ಬಟ್ ನೀವೇನೇ ಆಕ್ಟ್ ಮಾಡಿ, ನೀವ್ ಹೆಂಗೆ ಇರಿ, ಒಳ್ಳೆ ಉದ್ದೇಶ ಇರ್ಬೇಕಷ್ಟೇ. ಹಂಗಂತೇಳಿ ಕೆಟ್ಟ ಉದ್ದೇಶ ಇರಬಾರ್ದು. ಒಂದು ಸಂಸಾರ ಸರಿ ಇರಬೇಕು. ಈಗ ಅವನೆಲ್ಲೋ ಒಂದ್ ಕಡೆ ಹೆಂಡತಿ ದಾರಿ ತಪ್ಪಿದ್ರೆ ಗಂಡ ಸರಿಪಡಿಸ್ಕೋಬೇಕು, ಗಂಡ ದಾರಿ ತಪ್ಪಿದ್ರೆ ಹೆಂಡತಿ ಸರಿಪಡಿಸ್ಕೊಂಡು ಬಾಳಿ ಬದುಕಬೇಕು ಅನ್ನೋದೇ ಇಂಟೆನ್ಷನ್ ಇರಲಿ ಅಂತ ಹೇಳ್ತಾ, ವಿಡಿಯೋ ಏನನ್ನಿಸ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.